ಎಲ್ಲರಿಗೂ ನಮಸ್ಕಾರ. ಟಿ2 ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾನು ಪರಿಚಯ ಎನ್ನುವ ಹೊಸ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಈ ಪರಿಚಯ ಸಂಚಿಕೆಯಲ್ಲಿ ಪುರಾಣ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಈ ಸಂಚಿಕೆಯಲ್ಲಿ ಮೊದಲ ಪರಿಚಯ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಪುರಾಣ ಪ್ರಸಿದ್ಧ ಕ್ಷೇತ್ರವು ಕುಂದಾಪುರದಿಂದ ಕೊಲ್ಲೂರಿಗೆ ಸಂಚರಿಸುವ ಮಾರ್ಗ ಮಧ್ಯದ ಚಿತ್ತೂರಿನ ಬಳಿ ಇದೆ. ದೇವಿ ಮೂಕಾಂಬಿಕೆಯಿಂದ ಮೂಕಾಸುರನು ಹತನಾದ ಕ್ಷೇತ್ರ ಮಾರಣಕಟ್ಟೆಯಾಗಿ ಲಕ್ಷಾಂತರ ಭಕ್ತರನ್ನೊಳಗೊಂಡು ಪ್ರಸಿದ್ಧಿ ಪಡೆದಿದೆ. ಮೂಲೋಕದೊಡತಿ ಮೂಕಾಂಬಿಕೆಯಿಂದ ಮಡಿದ ಮೂಕಾಸುರ ದೇವಿಯಿಂದ ವರ ಪಡೆದು ಕಾರಣೀಕ ದೈವ ಶ್ರೀ ಬ್ರಹ್ಮಲಿಂಗೇಶ್ವರನಾಗಿ ಮಾರಣಕಟ್ಟೆಯಲ್ಲಿ ನೆಲೆಸಿದ್ದಾನೆ. ಸ್ನೇಹಿತರೆ, ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಪಶ್ಚಿಮ ಘಟ್ಟದ ತಪ್ಪಲು ಕರಾವಳಿಯ ಪೂರ್ವ ಭಾಗ ಮಲೆನಾಡು. ಮಲೆನಾಡಿಗೆ ಸೇರಿಕೊಂಡ ಪ್ರದೇಶ. ಉತ್ತರ ದಕ್ಷಿಣವಾಗಿ ಹಬ್ಬಿದಂತಹ ದೊಡ್ಡ ಕಾಡು. ಇಲ್ಲಿ ಲೋಕ ಕಲ್ಯಾಣಕ್ಕೂ ಸ್ವಯಂ ಶ್ರೇಯಸ್ಸಿಗೂ ತಪಸ್ಸು ಮಾಡುತ್ತಿದ್ದ ಋಷಿಗಳು ವಾಸ ಮಾಡುತ್ತಿದ್ದರು. ಹಾಗೆ ಈ ದಟ್ಟ ಅರಣ್ಯದಲ್ಲಿ ಕಮ್ಮಾಸುರ ಎನ್ನುವ ರಾಕ್ಷಸನಿದ್ದನಂತೆ. ಆತ ಅತ್ಯಂತ ಕ್ರೂರಿಯಾಗಿದ್ದ. ಕೋಲಮುನಿ ಹಾಗೂ ಮೊದಲಾದ ಋಷಿಗಳ ತಪಸ್ಸಿಗೆ ಅಡ್ಡಿ ಮಾಡುತ್ತಿದ್ದ ಈ ಕಮ್ಮಾಸುರ. ಹಾಗೆ ಜನಸಾಮಾನ್ಯರಿಗೂ ನಾನಾ ರೀತಿಯಲ್ಲಿ ತೊಂದರೆ ನೀಡುತ್ತಿದ್ದ. ಇದರಿಂದ ಬೇಸತ್ತ ಋಷಿಮುನಿಗಳು ಹಾಗೂ ಜನಸಾಮಾನ್ಯರು ಮೂಕಾಂಬಿಕೆಗೆ ಮೊರೆ ಹೋಗುತ್ತಾರೆ. ಇವರ ರೋಧನೆ ಹಾಗೂ ಪ್ರಾರ್ಥನೆ ಕೇಳಿಸಿಕೊಂಡ ಜಗಜ್ಜನನಿ ಮೂಕಾಂಬಿಕೆ ಕಮ್ಮಾಸುರನಿಗೆ ಶಿಕ್ಷೆ ನೀಡಿದಳು. ಈ ಶಿಕ್ಷೆಯಿಂದ ಕಮ್ಮಾಸುರ ಮೂಕನಾದ. ನಂತರ ಮೂಕಾಂಬಿಕೆಯಲ್ಲಿ ಕ್ಷಮೆ ಕೇಳಿ ದೇವಿಯ ಭಕ್ತನಾಗಬೇಕೆಂಬ ತುಡಿತದಿಂದ ಭಕ್ತನಾಗುತ್ತಾನೆ. ನಂತರ ದೇವಿಯನ್ನು ಸೇರಬೇಕು, ಮೋಕ್ಷ ಪಡೆಯಬೇಕೆಂಬ ಹಂಬಲದಿಂದ ದೇವಿಯನ್ನು ವಿರೋಧಿಸಿ ಮತ್ತೆ ಕುಕೃತ್ಯ ಎಸಗಲು ಪ್ರಾರಂಭಿಸಿದ. ಇದರಿಂದ ಕುಪಿತಳಾದ ಮೂಕಾಂಬಿಕೆ ಬುದ್ಧಿಮಾತು ಕೇಳದ ಅಸುರನನ್ನು ಕೊಲ್ಲುತ್ತಾಳೆ. ಈ ರಾಕ್ಷಸ ಅಸುನೀಗಿದ ಸ್ಥಳವೇ ಮಾರಣಕಟ್ಟೆ. ನಂತರ ದೇವಿಯು ತನ್ನ ಭಕ್ತನಾದ ರಾಕ್ಷಸ ಕಮ್ಮಾಸುರನ ಆಶಯದಂತೆ ರಾಕ್ಷಸನಿಗೆ ಈಶ್ವರನ ಶಕ್ತಿಯನ್ನು ನೀಡಿ ಶ್ರೀ ಬ್ರಹ್ಮಲಿಂಗೇಶ್ವರನೆಂಬ ನಾಮವನ್ನು ನೀಡಿದಳು. ಭಕ್ತರ ಪೋಷಕನಾಗಿ ಅಭಯದಾತನಾಗುವಂತೆ ಹರಸಿದಳು. ಅಂತಹ ಮಹಾಪುಣ್ಯ ಸ್ಥಳವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಸನ್ನಿಧಿ. ಮುಂದೆ ಕೊಲ್ಲೂರಿಗೆ ಬಂದ ಶ್ರೀ ಶಂಕರಾಚಾರ್ಯರು ಈ ಮಾರಣಕಟ್ಟೆ ಕ್ಷೇತ್ರಕ್ಕೂ ಬಂದರು. ಮಹಾಪುರುಷರಾದ ಶ್ರೀ ಶಂಕರಾಚಾರ್ಯರ ಪಾದ ಧೂಳಿನಿಂದಾಗಿ ಹಾಗೆ ಪೂಜ್ಯರಿಂದ ಬರೆಯಲ್ಪಟ್ಟ ಶ್ರೀ ಚಕ್ರದಿಂದಾಗಿಯೂ ಈ ಕ್ಷೇತ್ರವು ಮಹಾನ್ ಶಕ್ತಿಯೊಂದಿಗೆ ಪುಣ್ಯಕ್ಷೇತ್ರವಾಗಿ ಭಕ್ತರ ಯಾತ್ರಾ ಸ್ಥಳವಾಯಿತು. ಇಷ್ಟೇ ಅಲ್ಲದೆ ಜನಪದಗಳಲ್ಲಿದ್ದಂತೆ ಬಾಯಿಂದ ಬಾಯಿಗೆ ಬಂದ ಜನರ ಮಾತಿನಂತೆ ಚಿತ್ತೂರು ಗುಡಿಕೇರಿ ಸಂಸ್ಥಾನ ಮನೆಯ ಚಂದಯ್ಯ ಶೆಟ್ಟಿಯವರ ಮನೆಯಲ್ಲಿ ದನ ಕಾಯುವ ಮಂಜನು ದನ ಕರುಗಳನ್ನು ಮೇಯಿಸಲು ತನ್ನ ಸಂಗಡಿಗರೊಂದಿಗೆ ಬ್ರಹ್ಮಗುಂಡಿಯ ಕಾಡಿನ ಕಡೆಗೆ ಹೋಗುತ್ತಿದ್ದರು. ಈ ದನ ಕರುಗಳ ಗುಂಪಿನಲ್ಲಿ ಕಪಿಲೆ ಎಂಬ ದನವು ಪ್ರತಿದಿನ ಬ್ರಹ್ಮಗುಂಡಿಯ ಬಳಿ ಬಂದು ಅಲ್ಲಿರುವ ಒಂದು ಶಿಲೆಯ ಮೇಲೆ ಹಾಲು ಸುರಿದು ಹೋಗುತ್ತಿತ್ತು. ಹೀಗೆ ಒಂದು ದಿನ ಮಂಜ ಕಪಿಲೆ ದನ ಕಾಡಿನ ಒಳಗೆ ಹೋಗುವುದನ್ನು ಹಿಂಬಾಲಿಸಿದನು. ಆಗ ಆ ದನವು ಬ್ರಹ್ಮಗುಂಡಿಯ ಬಳಿ ಇರುವ ಶಿಲೆಯ ಮೇಲೆ ಹಾಲು ಸುರಿಸುತ್ತಿರುವುದನ್ನು ನೋಡಿದ. ನಂತರ ಈ ವಿಷಯವನ್ನು ಮನೆಗೆ ಬಂದು ತನ್ನ ಹೆಂಡತಿಯಾದ ಮಂಜಿ ಹತ್ತಿರ ಹೇಳಿದನು. ನಂತರ ಈ ವಿಚಾರವನ್ನು ತಮ್ಮ ಯಜಮಾನರಾದ ಚಂದಯ್ಯ ಶೆಟ್ಟಿಯವರಿಗೆ ತಿಳಿಸುತ್ತಾರೆ. ಇವರ ಮಾತಿನಿಂದ ನಂಬಿಕೆ ಬಾರದೆ ಅದನ್ನು ಕಣ್ಣಾರೆ ನೋಡಬೇಕು ಎಂದು ದನ ಕಾಯುವ ಮಂಜನೊಂದಿಗೆ ಒಂದು ದಿನ ಕಾಡಿಗೆ ಹೋಗಿ ಕಪಿಲೆ ದನವನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾರೆ. ಆ ದನವು ಬ್ರಹ್ಮಗುಂಡಿಯ ಬಳಿ ಇರುವ ಶಿಲೆಯ ಮೇಲೆ ಹಾಲು ಸುರಿಸುವುದನ್ನು ನೋಡಿದರು. ಅವರು ಮನೆಗೆ ಹಿಂದಿರುಗಿ ಬಂದ ನಂತರ ಬ್ರಾಹ್ಮಣರನ್ನು ಕರೆಸಿ ಅವರಲ್ಲಿ ಈ ವಿಚಾರವನ್ನು ತಿಳಿಸಿದರು. ಆಗ ಬ್ರಾಹ್ಮಣರು, ಈ ಶಿಲೆ ಇರುವ ಸ್ಥಳವು ಪ್ರಸಿದ್ಧ ಶಕ್ತಿ ಸ್ಥಳವಾಗಿದ್ದು, ಈ ಹಿಂದೆ ಶ್ರೀ ಮೂಕಾಂಬಿಕೆ ದೇವಿಯು
ಕಮ್ಮಾಸುರನನ್ನು ವಧಿಸಿ ಮೂಕಾಸುರನಾದಾಗ ಶ್ರೀದೇವಿಯಲ್ಲಿ ರಾಕ್ಷಸನು ನಿನ್ನ ಭಕ್ತನಾಗಬೇಕೆಂದು ಹಂಬಲಿಸಿದಾಗ ದೇವಿಯು ತನ್ನ ಭಕ್ತನ ಆಶಯದಂತೆ ಈಶ್ವರ ಶಕ್ತಿಯನ್ನು ನೀಡಿ ಹರಸಿದಳು. ಮುಂದೆ ಈ ಕ್ಷೇತ್ರಕ್ಕೆ ಯತಿವರ್ಯರೊಬ್ಬರು ಬಂದ ನಂತರ ಈ ಕ್ಷೇತ್ರ ಪ್ರಸಿದ್ಧವಾಗುತ್ತದೆ. ಕಟ್ಟೆಯಲ್ಲಿ ಈಶ್ವರಿ ಶಕ್ತಿಯು ಹೊಂದಿದಂತಹ ಈ ಸ್ಥಳವೇ ಬಹಳ ಶಕ್ತಿಯುತವಾದ ಬ್ರಹ್ಮಲಿಂಗೇಶ್ವರ ಎಂದು ಹೇಳುತ್ತಾರೆ. ನೋವು ನಲಿವುಗಳಿಗೆ ದುಃಖಗಳಿಗೆ ಅಭಯಧಾಮವಾದ ಈ ಕ್ಷೇತ್ರವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಯಕ್ಷಿ, ಚಿಕ್ಕಮ್ಮ, ಹಾಯ್ಗುಳಿ ಮೊದಲಾದ ದೇವರುಗಳ ಬಳಗ ಕಂಡುಬರುತ್ತದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಧರ್ಮಸ್ಥಳದಂತೆ ವಾಕ್ಯ ಪ್ರಮಾಣದ ತೀರ್ಪು ಸಿಗುತ್ತದೆ. ಆದ್ದರಿಂದ ಧರ್ಮಸ್ಥಳದ ಮಂಜುನಾಥನನ್ನು ತೆಂಕಿನ ದೇವರು, ಹಾಗೆಯೇ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನನ್ನು ಬಡಗಿನ ದೇವರೆಂದು ಕರೆಯುತ್ತಾರೆ. ಧನು ಸಂಕ್ರಮಣದಂದು ದೊಟ್ಟೆಕಾಲು ಚಿಕ್ಕು ದೇವರ ಪಾತ್ರಿ ಚಕ್ರ ಉಪನದಿಯನ್ನು ದಾಟುವುದು, ಅಂತೆಯೇ ತುಳುನಾಡಿನಾದ್ಯಂತ ಭಕ್ತರ ಮನೆಯಲ್ಲಿ ಮೈ ದರ್ಶನ ಮಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಆಚರಣೆ. ಹಾಗೆಯೇ ದರ್ಶನ ಪಾತ್ರಿ ಮಕರ ಸಂಕ್ರಮಣದಂದು ಶ್ರೀ ಕ್ಷೇತ್ರದಲ್ಲಿ ಹಾಜರಿರುವುದು ಇಲ್ಲಿಯ ವಾಡಿಕೆ. ಇದರಿಂದ ತುಳುನಾಡಿಗೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧ ಕಂಡುಬರುತ್ತದೆ. ಇನ್ನು ಪ್ರಾಚೀನತೆಯ ಕುರುವಾಗಿ ಶೇಡಿ ಮರವು ಇದ್ದಿತ್ತು. ಹಾಗೆಯೇ ಸನ್ಯಾಸಿಯೊಬ್ಬರಿಂದ ಪೂಜಿಸಲ್ಪಡುತ್ತಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಸನ್ಯಾಸಿ ಬೆಟ್ಟು ಎನ್ನುವ ಸ್ಥಳವು ಸಮೀಪದಲ್ಲಿದೆ. ಇನ್ನು ಈ ಪುಣ್ಯ ಕ್ಷೇತ್ರದಲ್ಲಿ ದಿನನಿತ್ಯದ ವಿಧಿವಿಧಾನಗಳಿಗೆ ಪೂಜಾ ಅರ್ಚಕ ಕುಟುಂಬ ಮತ್ತು ಇತರ ಕೆಲಸಗಳಿಗೆ ಹೆಬ್ಬಾರರು, ಹುಟ್ಟಿನ ದೇವಾಡಿಗರು, ಮಡಿವಾಳರು, ಮೊಗವೀರರು, ವಿಶ್ವಕರ್ಮರು ಹಾಗೂ ಕ್ಷೌರಿಕ ವರ್ಗದವರು ಇದ್ದಾರೆ. ಈ ಕ್ಷೇತ್ರದ ಆಡಳಿತವನ್ನು ಚಿತ್ತೂರು ಗುಡಿಕೇರಿ ಮನೆಯವರು ಆನುವಂಶಿಕವಾಗಿ ಆಡಳಿತವನ್ನು ನಡೆಸುತ್ತಿದ್ದಾರೆ. ಹಾಗೆಯೇ ಬ್ರಹ್ಮಲಿಂಗನ ಸನ್ನಿಧಿಯಲ್ಲಿ ನಡೆಯುವ ವಾರ್ಷಿಕ ಉತ್ಸವದ ಬಗ್ಗೆ ಹೇಳುವುದಾದರೆ, ಇಲ್ಲಿ ಮಕರ ಸಂಕ್ರಾಂತಿಯಂದು ಪ್ರತಿ ವರ್ಷ ವಿಜೃಂಭಣೆಯಿಂದ 3 ದಿನದ ಜಾತ್ರೋತ್ಸವ ನಡೆಯುತ್ತದೆ. ಈ ಜಾತ್ರೆಗೆ ಲಕ್ಷಾಂತರ ಜನ ಭಕ್ತರು ಪಾಲ್ಗೊಳ್ಳುತ್ತಾರೆ. ಅಂತೆಯೇ ಶ್ರೀದೇವರ ಸನ್ನಿಧಿಗೆ ಪ್ರಿಯವಾದ ಹರಕೆಗಳೆಂದರೆ ಯಕ್ಷಗಾನ ಬಯಲಾಟ, ರಂಗಪೂಜೆ, ಚೆರುವಿನ ಪೂಜೆ, ಹೂವಿನ ಪೂಜೆ, ಮಂಗಳಾರತಿ, ಹರಿವಾಣ ನೈವೇದ್ಯ ಮೊದಲಾದ ಪೂಜೆ ದೇವರಿಗೆ ಸಲ್ಲಿಸಿ ಭಕ್ತರು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಶ್ರೀದೇವರ ಸನ್ನಿಧಿಯಲ್ಲಿ ಶ್ರೀ ಯಕ್ಷೆ, ಹೈಗುಳಿ, ಚಿಕ್ಕು ದೇವತೆಗಳ ದರ್ಶನವಿದ್ದು, ಈ ಮೈ ದರ್ಶನದಲ್ಲಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರ ಉಪಸ್ಥಿತಿಯಲ್ಲಿ ವಾಕ್ತೀರ್ಮಾನ ಸಿಗುತ್ತದೆ. ಅಲ್ಲದೆ ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗದರ್ಶನ ಪಡೆಯುತ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ 2 ವಾರದ ಮುನ್ನ ದೇವರ ವಿಗ್ರಹವನ್ನು ವಿಸರ್ಜನೆ ಮಾಡಿ ಮಕರ ಸಂಕ್ರಾಂತಿಯಂದು ಪುನರ್ ಪ್ರತಿಷ್ಠೆ ಮಾಡಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಮುಹೂರ್ತದಲ್ಲಿ ಮಹಾಮಂಗಳಾರತಿಯೊಂದಿಗೆ ವಾರ್ಷಿಕ ಉತ್ಸವ ಜರುಗುತ್ತದೆ. ಹಾಲು ಹಬ್ಬದಲ್ಲಿ ಗಂಟೆ ರಾತ್ರಿ 10:30ಕ್ಕೆ ಕೆಂಡ ಸೇವೆ ಜರುಗುತ್ತದೆ. ಕೆಂಡ ಸೇವೆ ಆದ ನಂತರ ದರ್ಶನ ಪಾತ್ರಿಗಳು ಕುಳಿತು ಕೆಂಡ ಕಾಣಿಕೆ ಲೆಕ್ಕ ಮಾಡಿ ದೇವಸ್ಥಾನದ ಅರ್ಚಕರಿಗೂ ಸೇವಕರಿಗೂ ಮಾಗಣಿಯವರಿಗೂ ಪ್ರಸಾದ ಹಂಚುವಾಗ ಬೆಳ್ಳಿ ಕಾಣಿಕೆ ಹಾಕಿ ಕೊಡುವುದು ಮಾಮೂಲು ಪದ್ಧತಿ. ಇದಾದ ಕೂಡಲೇ ದೇವಸ್ಥಾನದ ಮೂಡು ಬಾಗಿಲಿನಲ್ಲಿ ಆಡಳಿತದಾರನು ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಧರ್ಮ ಮಾಡುವುದು ವಾಡಿಕೆ. ಇದಾದ ನಂತರ ದಶಾವತಾರ ಮೇಳದವರಿಂದ ಸೇವೆ ನಡೆಯುತ್ತದೆ. ಜನವರಿ 15ರ ಬೆಳಿಗ್ಗೆ 10 ಗಂಟೆಗೆ ಮಂಡಲ ಸೇವೆ ನಡೆಯುತ್ತದೆ. ಈ ಮಂಡಲ ಸೇವೆ ನಡೆದ ನಂತರ ಚಿಕ್ಕು ಮೈ ದರ್ಶನದಲ್ಲಿ ಪಡುದಿಕ್ಕಿನ ಕಡುಕಟ್ಟುವಿನಲ್ಲಿ ಕುಳಿತು ಮುಕ್ತೇಸರರ ಉಪಸ್ಥಿತಿಯಲ್ಲಿ ಸನ್ನಿಧಾನದಿಂದ ನಂಬಿದ ಗಣಕ್ಕೆ ಪುಷ್ಪ ಕೊಡುವುದು ವಿಶೇಷ. ಅಲ್ಲದೆ ತುಲಾಭಾರ ಸೇವೆ ನಡೆಯುತ್ತದೆ. ಜನವರಿ 16ರಂದು ಬೆಳಿಗ್ಗೆ 10 ಗಂಟೆಗೆ ಮಂಡಲ ಸೇವೆ ಆದ ನಂತರ ತುಲಾಭಾರ ಸೇವೆ ನಡೆಯುತ್ತದೆ. ನಂತರ ಪ್ರಸಾದ ವಿತರಣೆ ಹಾಗೂ ರಾತ್ರಿ ಕಡುಬಿನ ಪೂಜೆ ನಡೆಯುತ್ತದೆ. ಜಾತ್ರೆಯಾದ 1 ವಾರದಲ್ಲಿ ಸಂಪ್ರೋಕ್ಷಣೆ. ಅಲ್ಲದೆ ಆಡಳಿತದಾರನ ಮನೆಯಲ್ಲಿ 3 ದೇವರ ಮೈದರ್ಶನ ಉಂಟು ಮಾಡಿ ಹಬ್ಬದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಯವರಿಗೆ ಸಂಬಳ ಬಟವಡೆ ಮಾಡುವುದು ವಾಡಿಕೆ. ಅಲ್ಲದೆ
ಬ್ರಾಹ್ಮಣರಿಗೂ ಕುಟುಂಬದ ಸದಸ್ಯರಿಗೂ ಕಾಣಿಕೆ ನೀಡುವುದು ಮಾಮೂಲು ಪದ್ಧತಿ. ಹಾಗೆಯೇ ಕಾರ್ತಿಕ ಮಾಸ ಕೃಷ್ಣ ಚತುರ್ದಶಿಯಂದು ದೇವಸ್ಥಾನದಲ್ಲಿ ದೀಪೋತ್ಸವ ನಡೆಯುತ್ತದೆ. ದೇವಸ್ಥಾನದ ಆದಿ ದೇವಸ್ಥಾನ ವೆಂಕಟರಮಣ ದೇವಸ್ಥಾನದಿಂದ ಈ ದೇವಸ್ಥಾನದವರೆಗೆ ದೀಪಾಲಂಕೃತಗೊಳಿಸಲಾಗುತ್ತದೆ. ಮೇಷ ಮಾಸ, ಸಿಂಹ ಮಾಸ, ವೃಶ್ಚಿಕ ಮಾಸಗಳಲ್ಲಿ ಚೆರುವಿನ ಪೂಜೆ ನಡೆಯುತ್ತದೆ. ಹಾಗೆ ಸೋಣೆ ತಿಂಗಳು ಸಿಂಹ ಮಾಸದಲ್ಲಿ ಸೋಣೆ ಆರತಿ ನಡೆಯುತ್ತದೆ. ಕುಂಭ ಸಂಕ್ರಮಣದಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಮ್ಮ ವಾಕ್ ತೀರ್ಮಾನಗಳನ್ನು ದೇವರ ದರ್ಶನದಲ್ಲಿ ಮಾಡಿಕೊಂಡು ಹೋಗುವುದು ವಿಶೇಷ. ವೃಶ್ಚಿಕ ಸಂಕ್ರಮಣದ ಮರುದಿನ ದೇವರ ತಾರಾಂಕುಲಕ್ಕೆ ಅನುಸಾರವಾಗಿ ದೇವಸ್ಥಾನದ ವತಿಯಿಂದ ದಶಾವತಾರ ಯಕ್ಷಗಾನ ಮೇಳ ಪ್ರಾರಂಭವಾಗಿ ಈ ಕ್ಷೇತ್ರದಲ್ಲಿ ಪ್ರಥಮ ಸೇವೆ ನಡೆಯುತ್ತದೆ. ಅದರ ಮರುದಿನ ಆಡಳಿತದಾರನ ಮನೆಯಲ್ಲಿ ಸೇವೆ ಆಟ ನಡೆಯುವುದು ಸ್ಥಳ ಪದ್ಧತಿ. ಹಾಗೆಯೇ ವೆಂಕಟರಮಣ ದೇವಸ್ಥಾನದಲ್ಲಿ ಸಿಂಹ ಮಾಸ ಶುಕ್ಲ ಪಕ್ಷದ ಶ್ರಾವಣ ನಕ್ಷತ್ರದಂದು ಸೌರ ಋಗ್ ಉಪಕರ್ಮ ಆಚರಣೆ ಮಾಡಿ ನಂತರ ಅಲ್ಲಿ ಪೂಜಿಸಲ್ಪಟ್ಟ ಉಪವೀತವನ್ನು ಬ್ರಹ್ಮಲಿಂಗೇಶ್ವರ ದೇವರಿಗೆ ಹಾಕುವುದು ವಾಡಿಕೆ. ಸ್ನೇಹಿತರೆ, ತುಳುನಾಡಿನ ಅಸಂಖ್ಯ ಭಕ್ತ ಸಮುದಾಯವನ್ನು ಹೊಂದಿರುವ ದೇವಸ್ಥಾನ ಊರ ಮತ್ತು ಪರವೂರ ಅಪಾರ ಭಕ್ತ ಸಾಗರವನ್ನು ಹೊಂದಿದೆ. ಕ್ಷೇತ್ರದಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆಗಳು ನಡೆಯುತ್ತದೆ. ರಂಗಪೂಜೆ, ಮಂಗಳಾರತಿ, ಇಲ್ಲಿ ನಡೆಯುವ ವಿಶೇಷ ಪೂಜಾ ಕೈಂಕರ್ಯಗಳು. ಬ್ರಹ್ಮಲಿಂಗೇಶ್ವರ ದೇವರಿಗೆ ಪ್ರಿಯವಾದ ಸೇವಂತಿಗೆ ಮತ್ತು ಶೃಂಗಾರ ಪುಷ್ಪವನ್ನು ಹಬ್ಬದ ದಿನ ಸಾವಿರಾರು ಭಕ್ತರು ಅರ್ಪಿಸಿ ಹರಕೆ ತೀರಿಸುತ್ತಾರೆ. ಈ ಸಂಪ್ರದಾಯಕ್ಕೆ ಹೂಕಾಯಿ ಅರ್ಪಿಸುವುದು ಎನ್ನಲಾಗುತ್ತದೆ. ಸ್ನೇಹಿತರೆ, ಬೆಳಿಗ್ಗೆಯಿಂದಲೇ ಆಗಮಿಸುವ ಭಕ್ತಸಾಗರ ಹೂಕಾಯಿ ಸಮರ್ಪಿಸಲು ದೇವಸ್ಥಾನದಿಂದ ಹಲವು ದೂರದವರೆಗೂ ಸರತಿ ಸಾಲಿನಲ್ಲಿ ಕಾದು ನಿಲ್ಲುತ್ತಾರೆ. ತುಳುನಾಡಿನ ಭಕ್ತರಿಗೆ ಬ್ರಹ್ಮಲಿಂಗೇಶ್ವರ ದೇವರ ಬಗ್ಗೆ ಅಪಾರ ಭಯ ಭಕ್ತಿ ಇದ್ದು ಪ್ರತಿ ವರ್ಷ ಸಂಕ್ರಮಣದಂದು ಜರುಗುವ ಈ ಜಾತ್ರೆಗೆ ಆಗಮಿಸಿ ಪೂಜೆ ಸಲ್ಲಿಸುವುದು ವಾಡಿಕೆ. ಹಾಗೆಯೇ ರಾತ್ರಿ ದೇವಾಲಯದಲ್ಲಿ ನಡೆಯುವ ದರ್ಶನದ ನಂತರ 11:30ಕ್ಕೆ ಆರಂಭವಾಗುವ ಕೆಂಡ ಸೇವೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ತಮ್ಮ ಹರಕೆ ಸಲ್ಲಿಸುವುದು ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆದು ಬಂದ ಪದ್ಧತಿ. ಶ್ರೀ ಕ್ಷೇತ್ರದಲ್ಲಿ ಮಹಿಳೆಯರು ಪುರುಷರು ಎಂಬ ಭೇದವಿಲ್ಲದೆ ಎಲ್ಲರೂ ಕೆಂಡ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಮತ್ತೊಂದು ವಿಶೇಷವಾಗಿದೆ. ಸ್ನೇಹಿತರೆ, ನೊಂದವರ ಪಾಲಿಗೆ ರಕ್ಷಕನಂತೆ, ಬೇಡಿದವರ ಬಯಕೆ ಈಡೇರಿಸುವ ಆಪತ್ ಬಾಂಧವನಂತೆ, ಸಂಕಷ್ಟಗಳನ್ನು ಆಲಿಸಿ ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ದೂರಾಗಿಸುವ ತಂದೆಯಂತೆ ಹೀಗೆಲ್ಲ ಕಾಣುವ ಬ್ರಹ್ಮಲಿಂಗೇಶ್ವರನ ಪ್ರಾರ್ಥನೆಯೊಂದಿಗೆ ಅನೇಕರ ಮುಂಜಾವು ಆರಂಭ ಆಗುತ್ತದೆ. ಇಲ್ಲಿ ನಡೆಯುವ ಮಂಗಳಾರತಿಯ ಪ್ರಸಾದ ಆಗುವ ರೀತಿ ನೋಡಿದರೆ ಮೈ ಜುಮ್ ಎನ್ನುತ್ತದೆ. ಅಂತಹದೊಂದು ಅಪಾರ ಧನಾತ್ಮಕ ಶಕ್ತಿ ಈ ಶಕ್ತಿಪೀಠ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಸನ್ನಿಧಿ. ಇಲ್ಲಿ ನಿಷ್ಕಲ್ಮಶವಾಗಿ ಪ್ರಾರ್ಥಿಸಿ ಹೊರಟರೆ ಜಯ ಖಂಡಿತ. ಎಂತೆಂತಹ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ. ಬ್ರಹ್ಮಲಿಂಗನನ್ನು ನಂಬಿ ಸೋತವರೇ ಇಲ್ಲ. ಸ್ನೇಹಿತರೆ, ನಾವೆಲ್ಲರೂ ಭಕ್ತಿಯಿಂದ ಬ್ರಹ್ಮಲಿಂಗನನ್ನು ಆರಾಧಿಸಿ ಅವನ ಕೃಪೆಗೆ ಪಾತ್ರರಾಗೋಣ.
ಕ್ಷೇತ್ರದವರು ಹಾಲಾಭದ ಪ್ರಯುಕ್ತ ನಡೆಸಿರುವಂತಹ ಗೆಜ್ಜೆ ಸೇವೆಯ ಸಿರಿಮಣಿಗಂಧ ಪ್ರಸಾದ ದಕ್ಕಿತು.